ಕೆಮ್ತಾಯಿ ಹಂಗೆ ಬೈ ಕೆಮ್ತಾ ಇದೆಯಾ ನೀನು? ಆಗ ಅವಳು ನಿಮ್ಮ ಅಣ್ಣ ಇರ್ದು ಹೊಲ ತಾಂಡಿರೋಳು. ಏ ಸಿದ್ಲಿಂಗ ಸಿದ್ಲಿಂಗ ಅಂತ ಬಂದು ನಾನು ಅವ್ರಿಲ್ಲ ಅಂತಂದೆ. ಅಯ್ಯಪ್ಪ ಇಲ್ಲೇ ಯಾಕಕ್ಕ ಅಂತೀನಿ, ಕರಿಗೆ ನಿನ್ನ ಗಂಡಿದ್ರೆ ಅಂದ್ಲು. ಅದಕ್ಕೇನೆ ದುಡ್ಡು ಕೊಡಕ್ಕೆ ಬಂದಿದ್ಲು. ಯಾಕೆ ಏನು ನೀನೇನು ಹೇಳಿದ್ದೆ? ಏನು ಸಾಲವಾಗಿ ಏನನ್ನ ಕೇಳಿದ್ದೆ? ಏನು ಇಸ್ಕೊಂಡಿದ್ದ? ಸಾಲ ಮಾಡಿದ್ದ? ಏನನ್ನ ತಾಂಡಿದ್ದ? ಕೊಡಬೇಕಾಗಿರೋದ ಏನ್ರದು? ನನಗೆ ಯಾತೋ ಗೊತ್ತೇ ಇಲ್ಲ. ನೀನು ಹೇಳ್ತಾ ಇರ್ಬೇಕಾರ್ಲೇ ಗೊತ್ತಾಗ್ತಾ ಇರೋದು. ಅವರು ನನಗೇನು ನಾನು ಅವ್ರ ಹತ್ರ ಸಾಲನೂ ಕೇಳಿಲ್ಲ, ಇಸ್ಕೊಂಡು ಇಲ್ಲ, ಕೊಡಬೇಕಾಗಿದ್ದು ಇಲ್ಲ, ಯಾತು ತಾಂಡಿದ್ದು ಇಲ್ಲ, ಯಾತೂ ಇಲ್ಲ. ಏನೂ ಇಲ್ಲ ಕಣಮ್ಮ. ಯಾಕನ ನಿನ್ನ ಮಗ ಎಷ್ಟು ಚೆನ್ನಾಗಿದ್ದಾನೆ, ಅದಕ್ಕೆ 25,000 30,000 ಕೊಡ್ತೀನಿ ಕಾಯಿಕ್ಕೆ ಅಂದ್ಲು. ಅದಕ್ಕೆ ಬೇಡ ಕಣ, ನನಗೆ ಕೊಟ್ಟಿರೋದೇ ನನಗೇನಿರಲ್ಲ, ನಾನು ದುಡಿದ್ರೆ ಅವಳು ಅದಕ್ಕೇನೆ ರಾಜಿ ತಂಗಿ ರಂಗಿ ಹೇಳಕ್ಕೆ ಬಂದಿದ್ಲು. ಇಸ್ಕಳೆ ದುಡ್ಡು ಯಾಕೆ ಬೇಡ ಅಂತೀಯಾ? ಮನೆ ಬಾಗ್ಲಿಗೆ ಬಂದಿರೋದು ದುಡ್ಡು ಬೇಡ ಅಂತೀಯಲ್ಲೇ ಅಂತ. ಓ ಅಯ್ಯಮ್ಮನೆ ಬಂತು. ಸಿದ್ರಾಜು ಚೆನ್ನಾಗಿದ್ದೀಯೇನಪ್ಪ? ಸಿದ್ರಾಜು ಅಲ್ಲ, ಸಿದ್ಲಿಂಗ. ಹೊಸ್ದಾಗೆ ನಾವೇನು ಸಿದ್ರಾಜು ಅಂತ ಹಿಂಗೆ ಕರೆಯೋದೇನು ಬೇಡ, ಸಿದ್ಲಿಂಗನೇ ಚೆನ್ನಾಗೈತಿ. ನಮ್ಮ ಅಯ್ಯಪ್ಪನ ಹೆಸರು ಸಿದ್ಲಿಂಗ. ಅಕ್ಕ ಅಷ್ಟು ಜನ ಮಾತಾಡಿಸ್ತೈತೆ ಯಾಕನ? ಏನಕ್ಕ ಹೇಳಕ್ಕ, ಏನಾಗಬೇಕು? ಯಾಕ ನಮ್ಮ ಅಯ್ಯಮ್ಮ ಇದ್ದಾಗ ಬಂದಿದ್ದಂತೆ ನಿಮ್ಮ ಅಯ್ಯಪ್ಪ ಐತೆ ಅಂತ ಯಾಕಕ್ಕ? ಏನಿಲ್ಲ ಕಣಪ್ಪ ಸಿದ್ರಾಜು, ನಿಮ್ಮ ಮಗ ತುಂಬ ಕ್ಯೂಟ್ ಆಗಿದ್ನಲ್ಲ, ನಾನು ಅದಕ್ಕೇನೆ ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡೆ. ನನಗೆ ನಿಮ್ಮ ಮಕ್ಳಂದರೆ ತುಂಬ ಇಷ್ಟ. ನಿಮ್ಮ ಹುಡುಗ ಕ್ಯೂಟ್ ಬಾಯ್ ಆಗಿದ್ದಾನೆ, ನಿಮ್ಮ ಮಗ ಇಷ್ಟು ಚೆನ್ನಾಗಿದ್ದಾನೆ ಅಂದರೆ ತುಂಬ ಇಷ್ಟಪ್ಪ ನನಗಂತೂ ಮಕ್ಕಳು. ನಿಜವಾಗ್ಲೂ ನಮ್ಮ ಮನೆಯಾಗ ಯಾರೂ ಚಿಕ್ಕ ಮಕ್ಳು ಇಲ್ವಲ್ಲ, ಒಂಥರ ನನಗೇನೋ ಮಕ್ಳು ನೋಡಿದ್ರೆ ಒಂಥರ ಖುಷಿ. ಅದಕ್ಕೇನೆ ನಾನು ಮಾತಾಡ್ಸೋಣ ಅಂತ ಬಂದೆ. ಆವಾಗಲೇ ಇವಳು ಮಾತಾಡಲಿಲ್ಲ. ಗಿರ್ಜಿಂಬೆ ಮಾತಾಡಿಸ್ದೆ, ಪಾಪ ಚೆನ್ನಾಗಿ ಮಾತಾಡ್ಸಿದ್ಲು. ಏನು ಮಾಡ್ತೀಯಾ, ನಾನೊಂದು ಸ್ವಲ್ಪ ನನಗೆ ಹವ್ಯಾಸಗಳು ಜಾಸ್ತಿ. ಏನಂತಂದರೆ ನಾನು ನಮ್ಮ ಅಕ್ಕ ತಂಗಿಯವ್ರನ್ನ ಸ್ವಲ್ಪ ನಾನು ಏನೋ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ, ಬಾರೇ ಹೋಗೆ ಅಂತೇಳಿ ಫ್ರೆಂಡ್ಲಿಯಾಗಿ ಮಾತಾಡ್ತೀನಿ. ನಾನು ಆ ಥರ ಇರೋದ್ರಿಂದ ನಾನು ಹಾಗೆ ಮಾತಾಡ್ಬಿಟ್ಟೆ ಇವಳ ಹತ್ರನೂ. ಅದಕ್ಕೆ ಕ್ಷಮೆ ಇರಲಿ ಗಜ್ಜಿಮ್ಮೆ, ಕ್ಷಮಿಸ್ಬಿಡು. ಹೇಳಕ್ಕ ಏನಾಗಬೇಕು? ಯಾಕ ಬಂದಿದ್ದಂತೆ 25,000 ದುಡ್ಡು ಕೊಡ್ತೀನಿ ಅಂದಂತೆ? ತಗೊಳಪ್ಪ ತಗೋ, ನಿನ್ನ ಮಗನಿಗೆ ಏನಾದರೂ ತೊಗೊಂಬ ಅಂತ ನಾನು ಸ್ವಲ್ಪ ಹೆಂಗೋ ಕೇಳಬೇಕಾಯ್ತು. ನಾನು ಯಾರ ಮನೆಗೆ ಏನೇ ಕೇಳೋದಕ್ಕೆ ಹೋಗಲಿ, ಏನಾದರೂ ಮಾತಾಡೋದಕ್ಕೆ ಹೋಗಲಿ, ಫಸ್ಟ್ ನನ್ನಿಂದ ಏನಾದರೂ ಉಡುಗೊರೆ ಕೊಡ್ತೀನಿ. ಅದಕ್ಕೆ ನಿನ್ನ ಮಗನಿಗೆ ಏನಾದರೂ ತೊಗೊಂಬ ಅಂತ ಹೇಳಿ ಒಂದು 25,000 ದುಡ್ಡು ಕೊಡ್ತಾ ಇದ್ದೀನಿ. ತಗೊಳಪ್ಪ. ಇವಳು ಬಿಲ್ಲಿ ಯಾಕ ದುಡ್ಡು ತಗೊಂಬತ್ತಾಳಲ್ಲ ಬಿಲಾಲಿ. ಇವಿಗೆ ಇಂಥ ಸ್ಟೈಲಾಗಿ ಮಾತಾಡ್ಕೊಂಡು ಭಾಳ ಜನ ಮರಳು ಮಾಡೋದು ಗೊತ್ತೈತಿ. ಮನಸ್ನ ಒಂದು ತಟ್ಟಿ ಕೆಡ್ಕಿಕ್ಕೊಂಡ್ರು ಮಾತನಾಗೆ ಹಾಗೆ ಹೀಗೆ ಕಾಗೆ ಗೂಬೆ ಅಂತ ಮಾತಾಡ್ತಾರೆ. ಇಂಥರ್ತಾಗೆ ಬೋಲು ಇರುತ್ತೆ ಕೆಡ್ಕು. ಯಾಕನ ಮಾತಾಡ್ತಾಳೆ ದೊಡ್ಡ ಸ್ಟೈಲು, ನಾವು ಸೌಕಾರರು ಸ್ಟೈಲ್ಗಾರರು ಅಂತ ತೋರ್ಸೋದು ಮಾತಾಡೋದು ನೋಡು. ಒಳಕ್ಕೆ ಕರೆಯಲ್ಲಪ್ಪ, ಹೊರಗೆ ನಿಲ್ಲಿಸ್ಕೊಂಡು ಮಾತಾಡ್ತೀಯ. ಅಲ್ಲ ನೀನು ಯಾಕೆ ದುಡ್ಡು ಕೊಡಕ್ಕೆ ಬಂದಿರೋದು ಅಂತ ಹೇಳಕ್ಕ, ಆಮೇಲೆ ಕರಿತೀವಿ. ಅದೊಂಥರ ಆಮೇಲೆ ಕುಕ್ಕಳಕ್ಕ ಕಾಪಿ ಕುಡಿಯಕ್ಕ ಅಂತ ಅನ್ಬೋದು. ದುಡ್ಡು ತಕಂದ್ರೆ ನಮಗೆ ಯಾಕಪ್ಪ ಇದ್ಕಿದ್ದಂಗೆ ಸುಮ್ಮನೆ ಅಮ್ಮಂಗಾಗುತ್ತೆ. ಏನಿಲ್ಲ, ಏನೋ ಮಾತಾಡಬೇಕಾಗಿತ್ತು ಬಂದೆ. ನಿಮ್ಮ ಹುಡುಗನಿಗೆ ಸಣ್ಣ ಮಗು ಅಲ್ಲ, ಏನಾದರೂ ಉಡುಗೊರೆ ಕೊಡಬೇಕು ಅಂತ ಅನ್ನಿಸ್ತು. ಇವಾಗ ಇನ್ನೇನು ತೊಗೊಂಬರೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬೆಂಗಳೂರಿಂದ ಬರಬೇಕಾದ್ರೆ ಏನಾದರೂ ತೊಗೊಂಬರ್ತೀನಿ. ಇವಾಗ ತೊಗೊಳ್ಳಿ, ಇದು ಒಂದು 25,000 ಉಡುಗೊರೆಯಾಗಿ ಇಟ್ಕೊಳ್ಳಿ. ಇನ್ನೂ ಏನಾದರೂ ಶಾಪಿಂಗ್ ಬಟ್ಟೆಗಳು ಎಲ್ಲ ತೊಗೊಂಬಂದು ಕೊಡ್ತೀನಿ. ಅಲ್ಲೆಲ್ಲ ಕಮ್ಮಿ ರೇಟಿಗೆ ಸಿಗುತ್ತೆ, ಬಟ್ಟೆಗಳೆಲ್ಲ ತೊಗೊಂಬಂದು ಕೊಡ್ತೀನಿ. ಏನು ನಾನು ಸ್ವಲ್ಪ ಮಾತಾಡೋದಕ್ಕೆ ಬಂದಿದ್ದೆ. ಏನಂತಂದರೆ ನಾವು ಇವಾಗ ಜಮೀನು ತೊಗೊಂಡಿದ್ದೀವಲ್ಲಪ್ಪ 1 ಕೋಟಿ ಕೊಟ್ಟು, ಅಲ್ಲಿ ನಾವು ಬೋರ್ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರನ ನಾನು ಇವಾಗ ನಿನ್ನ ಕೇಳೋದಕ್ಕೆ ಬಂದಿದ್ದೀನಿ. ನೀನೇನಿಲ್ಲ ನೋಡಿ ತಲೆ ಕೆಡಿಸ್ಕೋಬೇಡ. ನಿನ್ಗೆ ಏನೇ ಬೇಕಿದ್ರು ನನ್ನ ಕೇಳು, ಸರಿನಾ? ನಾವು ತೋಟ ಮಾಡ್ತೀವಿ, ಆ ತೋಟ ನೋಡ್ಕೊ. ತಿಂಗಳ 10,000 ಸಂಬಳ ಕೊಡ್ತೀವಿ. ನಾವು ಅಲ್ಲಿ ರೂಮನ್ನು ಕಟ್ತೀವಿ, ಅಲ್ಲೇ ಇದ್ದುಬಿಡು. ಬೇಕಾದರೆ ನೀನು ಅಲ್ಲೇ ಇದ್ಕೊಂಡು ಇರು. ನಾವು ಅದಕ್ಕೇ ಅಲ್ಲಿ ಯಾರಾದರೂ ಒಬ್ಬರು ಕೆಲಸದಾರ ಬೇರೆ ಬೇಕು ನಮಗೆ. ಅಲ್ಲೇ ಒಂದು ರೂಮ್ ಮಾಡಿಕೊಂಡು ನಾವೆಲ್ಲನ ತೋಟ ಕಾಯೋಕ್ಕೆ ನೀನು ಬರ್ತೀಯಾ ಕೆಲಸಕ್ಕೆ, ಹಾಗೆ ನಮಗೊಂದು ಬೋರ್ ಪಾಯಿಂಟ್ ಮಾಡಿಕೊಡು ಅಂತ ಹೇಳಿ ಕೇಳೋಣ ಅಂತ ಬಂದೆ ಅಷ್ಟೇ. ಅದಕ್ಕೋಸ್ಕರನ ನಾನು ಮಾತಾಡಿಸ್ತಾ ಇದ್ದೀನಿ. ಅದಕ್ಕೆ ಕೇಳೋಣ ಅಂತ ಬಂದೆ. ಇವರು ಪಾಪ ತಪ್ಪಾಗಿ ತಿಳ್ಕೊಬಿಟ್ರು ಗಿರ್ಜಿಂಬೆ ಅವರು. ಬಿಡಿ ಹೋಗ್ಲಿ. ನಂದೊಂದು ಸ್ವಲ್ಪ ಹಾಗೆ ಅಲ್ಲ, ಫ್ರೆಂಡ್ಲಿ, ನಾನು ಜಾಸ್ತಿ ಫ್ರೆಂಡ್ಲಿ ಆಗಿರ್ತೀನಿ. ಸರಿ ಆಯ್ತು ಹೇಳಕ್ಕ, ಮಾಡ್ಕೊಡಕ್ಕಾಗುತ್ತೆ. ತಗೊಳ್ಳಿ ಇಟ್ಕೊಳ್ಳಿ. ಬೇಡ ಅಕ್ಕ, ಪರವಾಗಿಲ್ಲ, ಬೇಡ, ಮಾಡ್ಕೊಡ್ತೀನಿ. ಬೇಡ ಅಕ್ಕ, ಬೇಡ, ದುಡ್ಡು ಗಿಡ್ಡೆಲ್ಲ ಬೇಡ. ನೀರು ಬಿದ್ದ ಮೇಲೆ ಅದೇನೈತೆ ಅಷ್ಟು ಕೊಡಿರಿ ಅಂತ ಏನೋ ಬೇಡ. ನಾನು ಇವಾಗ ಒಂದು 5,000 ತಗೊಳ್ತೀನಿ, ಅದನ್ನು ಕೊಡಿರಿ ಅಂತ ಏನು ಬೇಡ ಅಕ್ಕ ನನಗೆ ದುಡ್ಡು. ಇರಲಿ ಪರವಾಗಿಲ್ಲ, ಇಟ್ಕೊಳಪ್ಪ, ಇಟ್ಕೊ. ನೀನು ಚೆನ್ನಾಗಿರಬೇಕು. ಯಾರಿಗೇ ಆಗಲಿ, ಈಗ ದೇವ್ರು ನನಗಂತೂ ಅನ್ನ ಕೊಟ್ಟಿದ್ದಾನೆ. ನನ್ನ ಕೈಯಾರೆ ನಾನು ದಾನ ಮಾಡಬೇಕು ಅಂತ ದೇವ್ರು ನನಗೆ ಅನ್ನ ಕೊಟ್ಟಿದ್ದಾನೆ ಅಂದಮೇಲೆ ಈಗ ನಾನು 1 ಕೋಟಿ ರೂಪಾಯಿ ಕೊಟ್ಟು ಹೊಲ ತೊಗೊಂಡಿದ್ದೀನಿ. ಇವಾಗ ನೀನು ಪಾಯಿಂಟ್ ಮಾಡೋದೇ ಲೆಕ್ಕ ಇರೋದು. ಇವಾಗ ನಾನು 1 ಕೋಟಿ ರೂಪಾಯಿ ಹೊಲ ತೊಗೊಂಡಿದ್ಕೂ ಸಾರ್ಥಕ ಆಗಬೇಕಂದ್ರೆ ನೀನು ಪಾಯಿಂಟ್ ಮಾಡಿ ಆ ನೀರು ಬಿದ್ದರೆ ಮಾತ್ರ ನೋಡಪ್ಪ ನನಗೆ ಆ ಹೊಲ ತಗೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ಈಗ ನಿನ್ನಿಂದ ತುಂಬ ಒಳ್ಳೇದಾಗುತ್ತೆ. ನಿನ್ನಿಂದ ಆ 1 ಕೋಟಿ ರೂಪಾಯಿಗೊಂದು ಬೆಲೆ ಸಿಕ್ಕಂಗೆ ಆಗುತ್ತೆ. ಇಲ್ಲ ಅಂತಂದರೆ 1 ಕೋಟಿ ರೂಪಾಯಿ ಎಲ್ಲ 2 ಕೋಟಿ ಕೊಟ್ಟು ಹೊಲ ತೊಗೊಂಡ್ರು ನೀರಿಲ್ಲ ಅಂತಂದರೆ ಅದನ್ನೇನು ಮಾಡೋದಕ್ಕಾಗಲ್ಲ, ಅದೇ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕಣಪ್ಪ, ಯಾವಾಗಾದ್ರೂ ಭಾನುವಾರ ಟೈಮು ನಮ್ಮ ಮನೆಯವ್ರು ಬರ್ತಾರೆ. ನಾಳೆ ಸಂಡೇ ಬರ್ತಾರೆ ಅವರು, ಫ್ರೀಯಾಗಿರ್ತಾರಲ್ಲ.
ಬರ್ತಾರೆ ನಾಳೆ ಬೆಳಗ್ಗೆನೆ ಒಂದು ಪಾಯಿಂಟ್ ಮಾಡಿಕೊಡಪ್ಪ. ಸರಿ ಅಕ್ಕ, ನೋಡೋಣ. ನಾನಿನ್ನ ಇರ್ತೀನ ಇಲ್ವಾ ನೋಡೋಣ. ನೋಡೋಣ ಅಂತ ಹೇಳ್ಬಿಡ ಕಣಪ್ಪ, ಮಾಡಿಕೊಡಪ್ಪ. ಅಕ್ಕ ನಮ್ಮ ಅಣ್ಣವ್ರಿಗೆ ಮಾಡಿಕೊಟ್ಟಿಲ್ಲ, ಇವಾಗ ನಿಮಗೆ ಮಾಡಿಕೊಟ್ರೆ ಯಾರು ನಂಬ್ತಾರೆ? ಹಾಗೆಲ್ಲ ಏನೂ ಇಲ್ಲ. ಅಣ್ಣ ಅವರು ಮಾಡಿಕೊಡ್ಲಿಲ್ಲ ಅಣ್ಣ ಅವ್ರಿಗೆ ಅಂತ ಹೇಳಿ ಅದೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ನಾನೆಲ್ಲನ ನೋಡ್ಕೊಳ್ತೀನಿ. ಅವ್ರಿಗೂ ಏನು ನಾನೇನೀಗ ಅವ್ರಿಗೆ ಇದು ಮಾಡಿದ್ರಿ ಅಂತ ಹೇಳಿ ನನಗೂ ಹಾಗೆ ಮಾಡಿದ್ರೆ ಸರಿ ಹೋಗೋದಿಲ್ಲ. ಯಾಕಂದರೆ ನೋಡ್ಕೊಳ್ತೀನಿ, ಕಷ್ಟ ಸುಖ ಏನರಲ್ಲೇ ಆಗಲಿ. ನಮಗೆ ಕಷ್ಟ ಆದಾಗ ನೀವು ಆಗಬೇಕು, ನಿಮಗೆ ಕಷ್ಟ ಆದಾಗ ನಾವು ಆಗ್ತೀವಿ, ನೋಡ್ಕೊಳ್ತೀವಿ. ಈಗ ನಾವು ಈ ಕಡೆ ಬಂದಿದ್ದೀವಿ ಜಮೀನು ತಗೊಂಡು ಅಂದಮೇಲೆ ನಾನು ನಿಮಗೆ ಯಾವುದೇ ತೊಂದರೆ ಕೊಡೋದಿಲ್ಲ ಕಣಪ್ಪ. ಸರಿ ಅಕ್ಕ, ಆಯ್ತು, ನೋಡೋಣ. ಸರಿಯಪ್ಪ ಆಯಿತು, ಬೇಡ ಅಂತ ಹೇಳ್ತೀಯ. ಏನಾದರೂ ಉಡುಗೊರೆ ತೊಗೊಂಬಂದು ಕೊಡ್ತೀನಿ ಹೇಳು. ನಿನ್ನ ಮಗನಿಗೆ ಏನಾದರೂ ತೊಗೊಂಬಂದು ಕೊಡ್ತೀನಿ ಪ್ರೀತಿಯಿಂದ. ಬೆಂಗಳೂರಿಂದ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಏನಾದರೂ ತೊಗೊಂಬರ್ತೀನಿ, ಬೇಡ ಅಂತ ಹೇಳ್ಬೇಡ, ಸರಿನಾ? ಸರಿ ಅಕ್ಕ, ಆಯಿತು. ಮಾಡಿಕೊಡ್ಬೇಡ. ನಾನೇನಾದ್ರು ಮಾಡಿಕೊಟ್ಟಿದ್ಯ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು. ಅಲ್ಲ ಪಾಪ ವಾಕಾಯಿ ಬಂದು ಅಷ್ಟು ಚೆನ್ನಾಗಿ ಕೇಳೈತೆ. ಅವಳು ಅವಳ ಬುದ್ಧಿ ಗೊತ್ತಿಲ್ಲ. ಇವರು ಹಿಂಗೆ ಸಾವುಕಾರ ಬುದ್ಧಿ ಎಲ್ಲ ತಿಳ್ಕೋಬೇಕು ನೀನು. ಆದರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ಇವಳು ಒಳ್ಳೆಯಳಲ್ಲ ಈ ಅಮ್ಮ. ಅವಾಗಲೇ ಬಂದು ಎಂಥದ್ದು ಮಾತಾಡಿದ್ಲು ಗೊತ್ತೇ, ಗಿರ್ಜಿಂಬೆ ಬಾರಿ ಇಲ್ಲಿ ಅಂತಂದು. ಒಳ್ಳೆಯಳಲ್ಲ, ನಯಸ ಮಾತಾಡ್ತಾರೆ ಅಂತೇಳಿ ನಂಬಾರ್ದು. ಇವ್ರು ಭಾರಿ ಹಿಂಗಸ್ರಿಂತಾರೋ. ಇವರು ನಮಗೆ ತೊಂದರೆ ಮಾಡ್ತಾರೆ. ನಾನು ಮಾಡಲ್ಲ ಅಕ್ಕ, ನಾನು ಇವಾಗ ಇಲ್ಲೆಲ್ಲೋ ನಮ್ಮ ಊರಾಗ ಮಾಡ್ಕೊಡ್ತಿಲ್ಲ, ಇಲ್ಲ ನಾನು ಇಲ್ಲೆಲ್ಲೋ ಪಾಯಿಂಟ್ ಮಾಡಲ್ಲ ಅಂತ ಅನ್ನು. ಸುಮ್ಮನೆ ಯಾಕೆ ನಾನು ಮಾಡ್ಕೊಡೋಕ್ಕಾಗಲ್ಲ ಅನ್ನು. ಸರಿ ಆಯ್ತು ಹೇಳಮ್ಮ, ಹಂಗೆ ಉಂಟಿ ನಾನು ಮಾಡ್ಕೊಡ್ತೀನಿ ಅಂದಿಪ್ಪು ಸುಕ್ಕುನ. ಏನಂಬನೋ ಏನೋ. ಅಲ್ಲ ಅಮ್ಮ ದುಡ್ಡು ತಗೊಂಬಂದು ಕೊಟ್ಟು ಆಮೇಲೆ ಹೇಳೋಕೆ ಬಂದವಳಲ್ಲ. ದುಡ್ಡು ಕೊಟ್ಟು ಹೆಂಗೋ ಹಾಕಿಸ್ಕೊಬಿಡೋಣ ಸುಮ್ಮನೆ ಅಂತ. ಏನು ಇಷ್ಟೊಂದು ನಮಗೆ ಇದು ಮಾಡ್ತಾ ಇದ್ದಾಳೆ ನೋಡ ಅಮ್ಮ. ದುಡ್ಡು ಅಂದರೆ ಬಾಯ್ ಬಿಡ್ತಾರೆ, ದುಡ್ಡು ಅಂದ ತಕ್ಷಣ ಬರ್ತಾರೆ ಅಂತ. ಏನು ಇವಾಗೇನು ಯಾಕಾಗೇನು ಕೈ ಒಡ್ಡಿ ಇಸ್ಕಮ್ಮ ಅಂತದ್ದೇನು ಬಂದಿಲ್ಲಪ್ಪ. ಅವಳು ದುಡ್ಡಿಗಾಗಿ ಆಗ ಅವಳು ಹೇಳಿ ಕಳಿಸವಳೆ ನಿಮ್ಮ ಅತ್ತಿಗೆ. ಅವಳು ರಾಜಿ ಹೇಳಿ ಕಳಿಸವಳೆ ದುಡ್ಡು ಅಂತ ಹೇಳಿ ಹೇಳ್ದಡ್ಕೇನೆ ಅವನು ಒಪ್ಪಿಗೆ ಬಿಡ್ತಾನೆ. ಬೋರ್ ಹಾಕಕ್ಕೆ ಪಾಯಿಂಟ್ ಮಾಡಕ್ಕೆ ಬರ್ತಾನೆ, ದುಡ್ಡು ತೋರಿಸು ಅಂತ ಹೇಳಿ ಅವಳು ಹೇಳ್ಕೊಟ್ಟವಳು. ಅದಕ್ಕೆ ಈ ಅಮ್ಮ ದುಡ್ಡು ತಗೊಂಬಂದವಳೆ. ಇದೆಲ್ಲನ ಅಲ್ಲಿ ಪಾಠ ಆಗಿರೋದು. ಓ ಹಂಗಾರ ಹಂಗೇನು? ನಾನೆಲ್ಲ ಈ ಅಮ್ಮ ಹಿಂಗೆ ಬಂದೈತಿ ಅಂತ ಅನ್ಕೊಂಡೆ. ಅವ್ರು ಹೇಳ್ಕೊಟ್ಟವ್ರು ಏನು ಹಂಗಾರಿ? ಇಷ್ಟೊತ್ತಿನ ತಕ್ಕ ನಾನು ಅಲ್ಲೇ ಇದ್ದು ಬಂದಿರೋದು, ಅವರೇ ಎಲ್ಲ ಹೇಳ್ಕೊಟ್ಟಿರೋದು. ಅಯ್ಯಮ್ಮ ಫಸ್ಟಿಗೆ ಬಂದಾಗ ಹೆಂಗೆ ಮಾತಾಡಿದ್ಲು ಗೊತ್ತೇ. ಇವಾಗ ಏನು ಹೇಳ್ಕೊಟ್ಟವ್ರೆ ಅಂದರೆ ಬೋರ್ ಪಾಯಿಂಟ್ ಮಾಡಿಸ್ಕೊಂಬತ್ತಕ್ಕ ಸ್ವಲ್ಪ ನಯಸ್ಸ ಮಾತಾಡು ಅಕ್ಕ ಅಂತೇಳಿ ಹೇಳ್ಕೊಟ್ಟವ್ರೆ. ಅದಕ್ಕೇನೆ ಅಯ್ಯಮ್ಮ ನಯಸ್ಸ ಮಾತಾಡ್ಕೊಂಡು ಬಂದವಳೆ. ದುಡ್ಡು ತೋರಿಸ್ತಾ ದುಡ್ಡು ಕೊಡ್ತೀವಿ ಅಂದೇಡ್ಕೇನೆ ಬಂದುಬಿಡ್ತಾರೆ ಅಂತ. ಅಯ್ಯಮ್ಮನ ದುಡ್ಡು ಯಾರಿಗೆ ಬೇಕು? ಆಮೇಲೆ ನಮಗೆ ತೊಂದರೆ ಮಾಡ್ತಾರೆ ನಮ್ಮ ಹೊಲದ ಮಗ್ಲಾಗ ಸೇರ್ಕೊಂಡು. ಅದು ಅಲ್ಲಿಂದ ಬಂದೈತಿ ಸುದ್ದಿ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಂಬಲ್ಲ. ನಾನೆಲ್ಲ ಎಮ್ಮನೆ ಬಂದೈತೇನೋ ಬಿಡು. ಅವ್ರಿಗೂ ನಮಗೂ ನಮ್ಮ ಅತ್ತಿಗೆಯವ್ರಿಗೂ ನಮ್ಮ ಅಣ್ಣಯ್ಯರಿಗೂ ನಮಗೆಲ್ಲ ಆಗಲಿಲ್ಲ ಅಂತಂದರೆ ಅವ್ರಿಗೇನು ಪಾಪ ಅವ್ರು ಎಲ್ಲಿಂದನ ಬಂದಿರೋರಿಗೆ ಅಂತ ಅಂದ್ಕೊಂಡೆ ನಾನು. ಆದರೆ ಅದು ಅಲ್ಲಿಂದ ವಿಷಯ ಬಂದಿರೋದು ಅಂಬೋದಾದರೆ ನಾನು ಯಾತಕ್ಕೆ ಪಾಯಿಂಟ್ ಮಾಡಿಕೊಟ್ಟೇನು? ಅವ್ರಿಗೆ ಮಾಡಿಕೊಟ್ಟಿಲ್ಲ, ನಾನು ಎಮ್ಮನು ಮಾಡ್ಕೊಡ್ತೀನ. ಎಲ್ಲಿಂದ ಬಂದಿರೋದು ವಿಷಯ ಅಂತ ಯಪ್ಪನಿಗೆ ಗೊತ್ತಿಲ್ಲ. ಅದಕ್ಕೆ ಮಾಡ್ಕೊಡ್ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ಇವಾಗ ಮಾಡಿಸ್ಕೊಂಬತ್ತಕ್ಕ ನಯಸ ಮಾತಾಡ್ಬಿಟ್ಟು ಆಮೇಲೆ ಕೆಲಸ ಆದಮೇಲೆ ಅವರು ಎಷ್ಟು ಮಾತಾಡ್ತಾರೆ. ಹೊಲ ತಗೊಂಡು ಬಯ ಎಲ್ಲ ಕಿತ್ತಾಕಿಸ್ತೀವಿ ಅಂತ ಎಷ್ಟು ಜೋರು ಮಾಡಿದ್ರು. ಬಿಡ್ದಿಲ್ಲದಕ್ಕೆ ಇವಾಗ ಮುಚ್ಕೊಂಡೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಈಗ ಬೋರ್ ಪಾಯಿಂಟ್ ಮಾಡಿಸ್ಕೊಂಬಕ್ಕೆ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಬಂದವ್ರು. ಈಗ ಇಂಥ ತುಪ್ಪದಂತ ಮಾತಾಡೋರನ್ನ ನಂಬೋಕ್ಕಾಗಲ್ಲ. ಇಂಥ ಅರ್ಥಗೇನೆ ಭಾಳ ಕೆಡಕಿರುತ್ತೆ. ಇಂಥರ ಮನಸ್ಸಲ್ಲಿ ಭಾಳ ನಡೀತಾ ಇರುತ್ತೆ. ಇಂಥವ್ರನ್ನೇನೇ ಅಂದ್ರೂ ನಂಬಾರ್ದು. ಭಾಳ ಒಂಥರ ಕೆಡಕಿರುತ್ತೆ ಅಂತಾರನ್ನ ಯಾವತ್ತೂ ನಂಬಕ್ಕೆ ಹೋಗ್ಬಾರ್ದು. ಹಿಂಗೆ ಮಾತಾಡೋರನ್ನ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಆದರೆ ಈ ಅಮ್ಮನಿಗೆ ಯಾವಾಗ ಬಂದು ಸಿದ್ಲಿಂಗ ಕರಿಗೆ ನಿನ್ನ ಗಂಡನ್ನ ಅಂದ್ಲ ಆವಾಗಲೇ ಗೊತ್ತಾಯಿತು. ಇಡು ಬುದ್ಧಿ ಏನು ಅಂತ. ಫಸ್ಟಿಗೆ ಮಾತಾಡೋ ರೀತಿ ನೋಡಿ ತಿಳ್ಕೊಬೇಕು. ಇದು ಮಾತಾಡಬೇಕು ಚೆನ್ನಾಗಿ ಏನೋ ಕೆಲಸ ಆಗತ್ತಕ್ಕ ಕೆಲಸ ಮಾಡಿಸ್ಕೋಬೇಕು ಅನ್ನೋ ಥರ ಮಾತಾಡ್ತಾ ಇರೋದು. ಇವಾಗ ನನಗೇನು ಗೊತ್ತಾಗೋದಿಲ್ಲ ಅನ್ಕೊಬಿಟ್ಟವಳೆ. ನನಗೆ ಮುಂಚೆಗೆ ಇವೆಲ್ಲ ಗೊತ್ತಾಗ್ತಿರಲಿಲ್ಲ. ಇವಾಗ ನನಗೆ ಯಾರ ಬುದ್ಧಿ ಹೆಂಗೆ ಏನು ಎತ್ತ ಜೀವನನೇ ಅರ್ಥ ಆಗ್ಬಿಡುತ್ತೆ ನನಗೆ. ನಾನು ಮುಂದಾಗ ಅವಾಗ ಹೆಂಗಿದ್ದೆ ಅಂದರೆ ನಿಜವಾಗ್ಲೂ ನನಗೆ ಏನೋ ಗೊತ್ತಾಗ್ತಾನೆ ಇರಲಿಲ್ಲ. ಹೆಂಗೆ ಬೇಕು ಹಂಗಿದ್ದೆ, ಯಾರು ಇವ್ರನ್ನ ಮಾತಾಡಿಸ್ಕೊಂಡು ಹೆಂಗಿದ್ದವಳು ನಾನು. ನನಗಿದು ಇಷ್ಟೆಲ್ಲ ಅರ್ಥ ಆಗೈತೆ ಅಂದರೆ ನಿಜವಾಗ್ಲೂ ನಾನು ನಮ್ಮ ಸಿದ್ಲಿಂಗ್ ಮಾಮನ ಮದುವೆ ಆಗಬೇಕಾಗಿತ್ತು. ಎಲ್ಲ ಜೀವನ ಏನು ಅಂತೇಳಿ ತಿಳ್ಕೊಬೇಕಾಗಿತ್ತು. ಎಲ್ಲ ನನಗೆ ಗೊತ್ತಾಗಬೇಕಾಗಿತ್ತು. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.